ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ಹಿಂದೂಗಳೇ, 22 ವರ್ಷದ ಸಹಾರಾ ಶೇಖ್ಗೆ 2 ನಿಮಿಷ ಅಲ್ಲ 15 ನಿಮಿಷ ಬೇಕಂತೆ. ಏನು 15 ನಿಮಿಷ? ಯಾಕೆ 15 ನಿಮಿಷ? ಏನಿದು ಹೊಸ ವಿವಾದ? ಎಲ್ಲವನ್ನ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಮುಂಬೈನಲ್ಲಿ ಹೊಸದಾಗಿ ಆಯ್ಕೆಯಾದಂತಹ AIMIMನ ಕಾರ್ಪೊರೇಟರ್ ಸಹಾರಾ ಶೇಖ್ ಒಂದು ಇಂಡೈರೆಕ್ಟ್ ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾಳೆ. 2 ನಿಮಿಷ ಮೌನ ಬೇಡ, ನನಗೆ 15 ನಿಮಿಷ ಮೌನ ಬೇಕು ಅಂತ ಹೇಳಿ ನಗಾಡ್ತಾಳೆ. 2 मिनट की नहीं, सॉरी 15 मिनट की शांति चाहिए. ಯಾಕೆ ಆ ರೀತಿ ಹೇಳ್ತಾಳೆ? ಯಾಕೆ ನಗಾಡ್ತಾಳೆ ಗೊತ್ತಾಯ್ತಾ? ಈಕೆ ಈ ಒಂದು ವಾಕ್ಯ ಒಂದು ಹಳೆಯ ವಿವಾದವನ್ನ ನೆನಪಿಗೆ ತರುತ್ತೆ. ಯಾವುದು? ಅಕ್ಬರುದ್ದೀನ್ ಓವೈಸಿ ಈ ಹಿಂದೆ ನನಗೆ 15 ನಿಮಿಷ ಕೊಡಿ ಅಂತ ಭಾಷಣವನ್ನ ಮಾಡಿದ್ದು ನೆನಪಿದ್ಯಾ? 15 ನಿಮಿಷ ಪೊಲೀಸರನ್ನ ಹಿಂಪಡೆಯಿರಿ ಹೇಳಿದ್ರು. ಈಗ್ಲಾದ್ರೂ ನೆನಪಾಯ್ತಾ? ಎಸ್, ಈಗ ಅವರದ್ದೇ ಪಕ್ಷದವಳು ಆ ಮಾತನ್ನ ಇಂಡೈರೆಕ್ಟ್ ಆಗಿ ಪುನರುಚ್ಚರಿಸಿರುವಂಥದ್ದು. ಇದು ಕೇವಲ ಮಾತಾ ಅಥವಾ ರಾಜಕೀಯ ಸಂದೇಶನ? ಬಹಳಷ್ಟು ಮಂದಿ ಅಯ್ಯೋ ಅವಳು ಹಾಗೆ ಹೇಳೇ ಇಲ್ಲ, ಸುಮ್ಮನೆ ತಪ್ಪಾಗಿ ನೀವು ಅರ್ಥ ಮಾಡ್ಕೊಂಡು ನಿಮಗೆ ಬೇಕಾದ ಹಾಗೆ ಹೇಳ್ತಾ ಇದ್ದೀರ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾರೆ. ಆದರೆ ನೀವು ಒಬ್ಸರ್ವ್ ಮಾಡಿ, ಆಕೆಯ ಮಾತಾಗಿರಬಹುದು, ಆಕೆಯ ಒಂದು ವ್ಯಂಗ್ಯ ನಗು ಆಗಿರಬಹುದು, ಎಲ್ಲವೂ ಆಕೆಯ ಒಂದು ಮಾತಿನ ಉದ್ದೇಶವನ್ನ ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದೆ. 2 मिनट की नहीं, सॉरी 15 मिनट की शांति चाहिए. ಇದೇ ಹೆಣ್ಣು ಮಗಳು ಅವತ್ತು ಗೆದ್ದ ತಕ್ಷಣ ಕೇಸ ಹರಾಯ ಅಂತ ಗೇಲಿ ಮಾಡಿದ್ಲು, ನೆನಪಿದೆ ಅಲ್ವಾ? ಅಂಡ್ ಇದೇ ಹೆಣ್ಣು ಮಗಳು ಅವತ್ತು ಹೇಳಿದ್ಲು, ಮುಂದಿನ 5 ವರ್ಷಗಳಲ್ಲಿ ಸಂಪೂರ್ಣ ಮುಮ್ರಾವನ್ನ ಹಸಿರು ಬಣ್ಣ ಮಾಡ್ತೀನಿ, ಅಂದ್ರೆ ಇಸ್ಲಾಮೀಕರಣ ಮಾಡ್ತೀನಿ, ಫುಲ್ ನಮ್ಮ ಮುಸ್ಲಿಂ ಪಕ್ಷನೇ ಇರೋ ಹಾಗೆ ಮಾಡ್ತೀನಿ ಅಂತ ಇದೇ AIMIMನ ಪಕ್ಷದ, ಇದೇ ಓವೈಸಿ ಪಕ್ಷದ ಕಾರ್ಪೊರೇಟರ್ ಹೇಳ್ತಾಳೆ. ಆಕೆ ವಯಸ್ಸೆಷ್ಟು? ಜಸ್ಟ್ 22. ಈಗ ಮತ್ತೆ ಅದೇ ಹೆಣ್ಣು ಮಗಳು 15 ನಿಮಿಷದ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ನೀವೇ ಹೇಳಿ, ನಮ್ಮ ದೇಶದಲ್ಲಿ ಅಪಾಯದಲ್ಲಿ ಈಗ ಯಾರಿದ್ದಾರೆ? ಹಿಂದೂಗಳಿದ್ದಾರಾ, ಮುಸಲ್ಮಾನರಿದ್ದಾರಾ? ವೀಕ್ಷಕರು, ಇಂಥದ್ದೇ ಇನ್ನೊಂದು ಉದಾಹರಣೆ ಬೇಕಾದ್ರೂ ನಾನು ಕೊಡ್ತೀನಿ. ಮಾಲೆಗಾವ್ನಿಂದ ಈ ಒಂದು ಫೋಟೋವನ್ನು ನೋಡಿ. ಈಕೆ ಮಾಲೆಗಾವ್ನ ಮೇಯರ್ ನಸ್ರೀನ್ ಬಾನು ಶೇಖ್. ಮೊದಲೊಂದು ವಿಚಾರವನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಮೇಯರ್ ಅಂದ್ರೆ ಏನು? ಒಂದು ಸರ್ಕಾರಿ ಹುದ್ದೆ, ಅದೊಂದು ಸಾರ್ವಜನಿಕ ಅಥವಾ ಧರ್ಮ ನಿರಪೇಕ್ಷ ಸಂವಿಧಾನಾತ್ಮಕ ಹುದ್ದೆಯ ಕಚೇರಿ, ಹೌದಾ? ಅಲ್ಲಿ ವ್ಯಕ್ತಿಗತ ಅಭಿಮಾನ ಅಂದ್ರೆ ಯಾರದೋ ಮೇಲಿನ ಅಭಿಮಾನ ಆಗಿರ್ಬೋದು, ಪಕ್ಷದ ಒಂದು ರಾಜಕೀಯ ಸಂದೇಶವನ್ನ ರವಾನೆ ಮಾಡುವಂಥದ್ದಾಗಿರ್ಬೋದು, ಅಥವಾ ವಿವಾದಾತ್ಮಕ ಇತಿಹಾಸ ವ್ಯಕ್ತಿಗಳ ಪ್ರಚಾರವನ್ನ ಮಾಡುವಂಥದ್ದಾಗಿರ್ಬೋದು, ಇದ್ಯಾವುದಕ್ಕೂ ಕೂಡ ಅದು ಜಾಗ ಅಲ್ಲ. ಅದು ಯಾವ ಧರ್ಮಕ್ಕೂ ಸೀಮಿತ ಅಲ್ಲ, ಯಾವ ಧರ್ಮದ ಕಚೇರಿ ಕೂಡ ಅಲ್ಲ. ಒಪ್ಕೊಳ್ತೀರಾ? ಹಾಗಾದ್ರೆ ಆ ಸರ್ಕಾರಿ ಕಚೇರಿಯಲ್ಲಿ ಯಾರ ಫೋಟೋ ಇರಬೇಕಾಗಿತ್ತು? ಡಾಕ್ಟರ್ BR ಅಂಬೇಡ್ಕರ್ ಜಿ ಅವರ ಫೋಟೋ ಇರಬೇಕಾಗಿತ್ತು, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಫೋಟೋ ಇರಬೇಕಾಗಿತ್ತು, ಮಹಾತ್ಮ ಗಾಂಧೀಜಿ ಅವರ ಫೋಟೋ ಇರಬಹುದಿತ್ತು, ಜವಾಹರ್ಲಾಲ್ ನೆಹರು ಅವರ ಫೋಟೋ ಇರಬಹುದಿತ್ತು, ಈಗಿನ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರ ಫೋಟೋ ಇರಬೇಕಾಗಿತ್ತು, ಈಗಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರ ಫೋಟೋ ಇರಬಹುದಾಗಿತ್ತು, ಅಥವಾ ದೇಶದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ರಾಷ್ಟ್ರ ನಾಯಕರ ಫೋಟೋ ಇರಬೇಕಾಗಿತ್ತು. ಅಂದ್ರೆ ಅಲ್ಲಿರುವಂತದ್ದು ಕೇವಲ ಫೋಟೋ ಅಲ್ಲ, ಅದೊಂದು ದೇಶದ ಆತ್ಮ ಸಂವಿಧಾನದ ಮೌಲ್ಯದ ಸಂಕೇತ ಅಂತಾನೆ ಹೇಳಬಹುದು. ಇದು ಆಸ್ ಯೂಶುವಲ್ ಇರುವಂತ ಒಂದು ಪ್ರೋಟೋಕಾಲ್. ಆದರೆ ಇಲ್ಲಿ ನೋಡಿ, ಈ ಸರಕಾರಿ ಮೇಯರ್ ಕಚೇರಿಯಲ್ಲಿ ಗೋಡೆಯ ಮೇಲೆ ಮಹಾತ್ಮ ಗಾಂಧೀಜಿ ಫೋಟೋ ಇಲ್ಲ, ಅಂಬೇಡ್ಕರ್ ಜಿ ಫೋಟೋ ಇಲ್ಲ. ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜ್ ಅವರನ್ನ ದೇವರು ಅಂತ ಪೂಜೆ ಮಾಡ್ತಾರೆ. ಪ್ರತಿ ಕಡೆ ಕೂಡ ಶಿವಾಜಿ ಮಹಾರಾಜ್ ಅವರು ಇದ್ದೇ ಇರ್ತಾರೆ, ಅವ್ರ ಫೋಟೋ ಇರುತ್ತೆ. ಆದ್ರೆ ಇಲ್ಲಿಲ್ಲ, ಎಲ್ಲವನ್ನ ತೆಗೆದು ಬಿಸಾಕಿ ಕೇವಲ ಟಿಪ್ಪು ಸುಲ್ತಾನ್ ಫೋಟೋವನ್ನ ಹಾಕಿದ್ದಾರೆ. ಬಟ್ ಯಾಕೆ? ಮಾಲೆಗಾವ್ ಇರೋದು ಮಹಾರಾಷ್ಟ್ರದಲ್ಲಿ, ಟಿಪ್ಪುಗೂ ಅಲ್ಲಿಗೂ ಏನ್ರಿ ಸಂಬಂಧ? ಒಬ್ಬ ಮತಾಂಧ ಸರ್ಕಾರಿ ಕಚೇರಿಯಲ್ಲಿ ತಮ್ಮ ಧರ್ಮ, ತಮ್ಮ ಮತವನ್ನ ತಂದು ನಿಲ್ಲಿಸ್ತಾರೆ ಅಂತಂದ್ರೆ ಇನ್ನು ಏನು ಮಾಡೋಣ? ಸಂವಿಧಾನನೇ ಶ್ರೇಷ್ಠ ಅಂತ ಹೇಳ್ತಾರೆ.
ಎಲೆಕ್ಷನ್ ವಿನ್ ಆಗೋದಕ್ಕೂ ಮೊದಲು, ಅಂಬೇಡ್ಕರ್ ಜಿ ಅಂತ ಹೇಳ್ತಾರೆ ಎಲೆಕ್ಷನ್ ಮುಗಿಯೋದಕ್ಕೂ ಮೊದಲು. ಎಲೆಕ್ಷನ್ ಗೆದ್ದ ನಂತರ ಏನಿಲ್ಲ, ಓನ್ಲಿ ಯಾರು? ಟಿಪ್ಪು ಸುಲ್ತಾನ್. ಸಂವಿಧಾನನೇ ಶ್ರೇಷ್ಠ ಅಂತ ಹೇಳುವಂಥವ್ರು ಸಂವಿಧಾನ ಶಿಲ್ಪಿಗೆ ಗೌರವ ತೋರಿಸುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಹೌದು ಅಲ್ವೋ? ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರ ಫೋಟೋ ಕೂಡ ನೀವು ಇಲ್ಲಿ ಇಡಲ್ಲ ಅಂತಂದ್ರೆ ಇದು ಅವರಿಗೆ ತೋರಿಸುವಂತ ಅಗೌರವ ಅಲ್ವಾ? ಆಕೆಯನ್ನ ಕೇಳಿದ್ರೆ ಆಕೆ ಏನ್ ಹೇಳ್ತಾಳೆ ಗೊತ್ತಾ? ಟಿಪ್ಪು ಸುಲ್ತಾನ್ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ, ಅದನ್ನ ಎಲ್ಲರೂ ಒಪ್ಕೊಳ್ತಾರೆ. ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿದಂಥವನು, ಈಸ್ಟ್ ಇಂಡಿಯಾ ಕಂಪನಿಗೆ ಸವಾಲನ್ನ ಹಾಕಿದಂಥವನು. ಬ್ರಿಟನ್ ಕೂಡ ಆತನನ್ನ ಮೆಚ್ಕೊಂಡಿತ್ತು. ಆತ ಮತಾಂಧ ಅನ್ನುವಂಥದ್ದು ಬರಲ್ಲ, ಸ್ವಾತಂತ್ರ್ಯ ಹೋರಾಟಗಾರಂತೆ. ಏನ್ ಹೇಳ್ತೀರಾ ಇದಕ್ಕೆ? ಆಮೇಲೆ ಇಲ್ಲಿ ಕಾಂಗ್ರೆಸ್ ಬಹಳ ಖುಷಿ ಪಡಬೇಕಾದಂತ ಅವಶ್ಯಕತೆ ಏನಿಲ್ಲ. ಕಾಂಗ್ರೆಸ್ ಮುಸಲ್ಮಾನರು ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂತಹ ಭ್ರಮೆಯಲ್ಲಿ ದಯವಿಟ್ಟು ಬದುಕಬೇಡಿ. ನಾನು ಈ ಹಿಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ಎಲ್ಲಿವರೆಗೂ ಮುಸ್ಲಿಂ ಮೆಜಾರಿಟಿ ಪಕ್ಷ ಒಂದು ಹೋಲ್ಡ್ಗೆ ಬರೋದಿಲ್ವೋ ಅಲ್ಲಿವರೆಗೆ ಮಾತ್ರ ಕಾಂಗ್ರೆಸ್ಗೆ ವೋಟನ್ನ ಹಾಕ್ತಾರೆ, ಅಲ್ಲಿವರೆಗೂ ಮಾತ್ರ ಮುಸಲ್ಮಾನರು ಕಾಂಗ್ರೆಸ್ ಜೊತೆಗೆ ಇರ್ತಾರೆ. ಅದಾದ ನಂತರ ಮುಮ್ರಾದಲ್ಲಿ ಆಯ್ತಲ್ವಾ, ಅಷ್ಟೇ ಆಗೋದು. ಆಮೇಲೆ ಅಧಿಕಾರಕ್ಕೆ ಬಂದು ಕೇಸಾಹರಾಯ ಅಂತ ಕೇಳ್ತಾರೆ. ನಮ್ಮ ಕರ್ನಾಟಕದಲ್ಲಿ ಈ ಹಿಂದಿನ ಉದಾಹರಣೆಯನ್ನು ಕೊಡೋದಾದ್ರೆ, ಮುಸಲ್ಮಾನರು ಈ ಹಿಂದೆ ಎಲ್ಲರೂ JDSಗೆ ವೋಟನ್ನು ಹಾಕ್ತಾ ಇದ್ರು. ಆಮೇಲೆ ಏನಾಯ್ತು? JDS ಹೋಯ್ತು, ಅವರ ಪ್ರಾಬಲ್ಯ ಕಡಿಮೆ ಆಯ್ತು, ಎಲ್ಲರೂ ಕಾಂಗ್ರೆಸ್ ಕಡೆಗೆ ಒಲವನ್ನು ತೋರಿಸಿದ್ರು, ಮಾಸ್ ಆಗಿ ಕಾಂಗ್ರೆಸ್ಗೆ ವೋಟನ್ನು ಮಾಡಿದ್ರು. ಅದೇ ನಾಳೆ ದಿನ ಕರ್ನಾಟಕದಲ್ಲಿ AIMIM ಅಂತಹ ಪಕ್ಷ, OIC ಅಂತಹ ಪಕ್ಷಗಳು ಅಥವಾ ಇಸ್ಲಾಂನಂತಹ ಪಕ್ಷಗಳು ಕರ್ನಾಟಕದಲ್ಲಿ ಬಂದುಬಿಟ್ರೆ, ಅದು ಒಂದು ಹೋಲ್ಡ್ ಅನ್ನು ತಗೊಂಡ್ರೆ, ನೋ ಡೌಟ್ ಕಾಂಗ್ರೆಸ್ ಅನ್ನ ಬಿಟ್ಟು ಅದೇ ಪಕ್ಷಗಳ ಕಡೆಗೆ ಮುಸಲ್ಮಾನರು ಹೋಗ್ತಾರೆ. ನಿಮಗೆ ಬೇಕಾದ್ರೆ ಫ್ರೆಶ್ ಉದಾಹರಣೆಯನ್ನು ಕೊಡ್ತೀನಿ. ತೆಲಂಗಾಣದಲ್ಲಿ ನೋಡಿದ್ರೆ ರೇವಂತ್ ರೆಡ್ಡಿ ಕಾಂಗ್ರೆಸ್ ಇರುವಂಥದ್ದೇ ಮುಸಲ್ಮಾನರಿಗೋಸ್ಕರ, ಮುಸಲ್ಮಾನರು ಇರುವಂಥದ್ದೇ ಕಾಂಗ್ರೆಸ್ಸಿಗೋಸ್ಕರ, ನಿಮ್ಮ ರಿಸರ್ವೇಷನ್ ಅನ್ನು ನಾನು ಭದ್ರಪಡಿಸ್ತೀನಿ ಅನ್ನುವಂಥ ಘೋಷಣೆಯನ್ನ ಮಾಡ್ತಾರೆ. ಆದರೆ ಇನ್ನೊಂದು ಕಡೆ ನೋಡಿದ್ರೆ AIMIMನ ನಾಯಕ ಅಕ್ಬರುದ್ದೀನ್ ಓವೈಸಿ, ಆತನ ಉಗ್ರ ಭಾಷಣವನ್ನ ಕೇಳಬೇಕು ನೀವು. ಬಹಳ ಹಾರ್ಶ್ ಆಗಿ ಮಾತಾಡ್ತಾರೆ. ನನಗೆ ಗೊತ್ತಿಲ್ಲ ಅದನ್ನು ಹೆಂಗೆ ಸಾಫ್ಟ್ ಮಾಡಿ ಹೇಳ್ಬೋದು ಅಂತ. ಕಾಂಗ್ರೆಸ್ ಗುಲಾಮರೇ, ಇಂದಿರಾ ಗಾಂಧಿ ದರುಸಲಾಂಗೆ ಬಂದಿದ್ರು, ಅವರು ಮಜ್ಲಿಸ್ನ ಗಾಂಧಿ ಭವನಕ್ಕೆ ಹೋಗಲಿಲ್ಲ. ಇಂದಿರಾ ಗಾಂಧಿ ದರುಸಲಾಂನ ಹೊಸ್ತಿಲಿನ ಧೂಳನ್ನ ತಿನ್ಬೇಕಾಯ್ತಂದ್ರೆ ಅದನ್ನು ತುಂಬಾ ಹಾರ್ಶ್ ಆಗಿ ಹೇಳ್ತಾರೆ. ನಾನು ಹೇಳ್ತಾ ಇರುವಂಥದ್ದನ್ನ ಬರೆದಿಡಿ, ದೇವರ ಮೇಲೆ ಪ್ರಮಾಣವನ್ನ ಮಾಡ್ತೀನಿ, ನಾನು ಮತ್ತೆ ಸೋನಿಯಾ ಗಾಂಧಿ ಆಗಿರಬಹುದು, ರಾಹುಲ್ ಗಾಂಧಿ, ಎಲ್ಲ ಗಾಂಧಿಗಳು ಅದೇ ರೀತಿ ಅವರೆಲ್ಲ ಗುಲಾಮರನ್ನ ದರುಸಲಾಂನ ಹೊಸ್ತಿಲನ್ನ ನೆಕ್ಕೋ ಹಾಗೆ ಮಾಡ್ತೀನಿ, ಅವರನ್ನ ಇಡೀ ದೇಶಾದ್ಯಂತ ಓಡಿಸ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಇದನ್ನು ನಾನು ಸ್ಪೆಷಲ್ ಆಗಿ ಬಿಡಿಸಿ ಅದರ ಅರ್ಥ ಏನಂತ ತಿಳಿಸಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ತೀನಿ. ಹೌದಲ್ವೋ? ಅಂದರೆ ಕಾಂಗ್ರೆಸ್ ಮುಸಲ್ಮಾನರ ದೃಷ್ಟಿಯಲ್ಲಿ ಏನು, ಇವತ್ತು ಮುಸಲ್ಮಾನರು ಕಾಂಗ್ರೆಸ್ಸಿಗೆ ಯಾಕೆ ವೋಟನ್ನು ಹಾಕ್ತಾ ಇದ್ದಾರೆ, ಇದಿಷ್ಟು ಅರ್ಥ ಆದರೆ ಸಿಂಪಲ್ ಆಸ್ ಇಟ್ ಈಸ್ ಅಂತ ಹೇಳ್ಬಹುದು. ವೀಕ್ಷಕರು, ಇವೆಲ್ಲವೂ ಕೂಡ ಅಂದರೆ ಈಗ ನಡೀತಾ ಇರುವಂಥ ಒಂದಷ್ಟು ಘಟನೆಗಳು ಹಿಂದೂಗಳನ್ನ ಎಚ್ಚರಿಸದೇ ಇದ್ರೆ ಇನ್ನೇನು ಎಚ್ಚರಿಸಬಹುದನ್ನುವಂತ ನನಗೆ ಗೊತ್ತಿಲ್ಲ. 22 ವರ್ಷದ ಒಬ್ಬ ಯುವತಿ ಬಂದು ಎಲ್ಲ ಹಸಿರು ಮಾಡ್ತೀನಿ ಅಂತ ಹೇಳ್ತಾಳೆ, ಅದು ಸಾಧ್ಯ ಇಲ್ಲ, ಅದಷ್ಟು ಸುಲಭ ಅಲ್ಲ. ಆದ್ರೂ 22 ವರ್ಷಕ್ಕೆ ಬಂದದನ್ನ ಹೇಳ್ತಾಳೆ ಅಂತಂದ್ರೆ ಯೋಚನೆ ಮಾಡಿ, ನನಗೆ 2 ಅಲ್ಲ 15 ನಿಮಿಷ ಬೇಕು ಅಂತ ಓಪನ್ ಆಗಿ ಹೇಳ್ತಾಳೆ ಅಂತಂದ್ರೆ, ಅಕ್ಬರುದ್ದೀನ್ ಓವೈಸಿ ಆ ಮಾತನ್ನ ಪುನರುಚ್ಚರಿಸ್ತಾಳೆ ಅಂತಂದ್ರೆ ಯೋಚನೆ ಮಾಡಿ. ಇನ್ನೊಬ್ಳು ಬಂದು ಟಿಪ್ಪು ಸುಲ್ತಾನ್ನ ಫೋಟೋವನ್ನ ಹಾಕೊಳ್ತಾಳೆ, ಆತ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳ್ತಾಳೆ ಅಂತಂದ್ರೆ ಯೋಚನೆ ಮಾಡಿ. ಇವತ್ತು ನೀವು ಈ ವಿಚಾರವಾಗಿ ಅಥವಾ ವೋಟ್ ಜಿಹಾದ್ ಅಪಾಯದ ಬಗ್ಗೆ ಎಚ್ಚರಗೊಳ್ಳದೆ ಇದ್ರೆ, ಇನ್ನು ಅಕ್ರಮ ವಲಸಿಗರಾಗಿರಬಹುದು, ನಕಲಿ ಆಧಾರ್ ಕಾರ್ಡ್ ಅನ್ನು ಕೊಟ್ಟು ಸರ್ಕಾರಿ ದಾಖಲೆಗಳನ್ನು ಕೊಟ್ಟು ಅವರಿಗೆ ಇಲ್ಲಿ ಉಳಿಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರಲ್ವಾ, ವೋಟ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರಲ್ವಾ, ಇವೆಲ್ಲದರ ಬಗ್ಗೆ ಎಚ್ಚರಗೊಳ್ಳದೆ ಇದ್ರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಆಗ್ತಾ ಇದೆಯಲ್ವಾ.
ಮುಂದೆ ಬಹಳ 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 ಕಷ್ಟ ಇದೆ. ಇವರೆಲ್ಲರೂ ಕೂಡ ಬಾಯಲ್ಲಿ ಅಂಬೇಡ್ಕರ್ ಅಂತ ಹೇಳ್ತಾರೆ, ಕೈಯಲ್ಲಿ ಸಂವಿಧಾನ ಪುಸ್ತಕವನ್ನು ಕೂಡ ಹಿಡ್ಕೊಳ್ತಾರೆ, ಆದರೆ ಒಳಗಿಂದ ಒಳಗೆ ಬೇರೆನೇ ನಡೀತಾ ಇರತ್ತೆ. ಈಗ ಹೇಳಿ, ನಮ್ಮ ದೇಶದಲ್ಲಿ ಅಪಾಯದಲ್ಲಿ ಯಾರಿದ್ದಾರೆ? ಹಿಂದೂಗಳಿದ್ದಾರಾ, ಮುಸಲ್ಮಾನರಿದ್ದಾರಾ? ಏನಾಗಬಹುದು ಮುಂದೆ? ಯೋಚನೆ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.